ಸ್ನೇಹಿತರೆ ನೋಡಿ, ಏನಿದೊಂದು ಸ್ಕ್ರಾಪ್ ಅಂಗಡಿಲಿ ಕಾರ್ಮಿಕ ಇಲಾಖೆಯಲ್ಲಿ ಏನು ನಮ್ಮ ಕಾರ್ಮಿಕ ಸಚಿವ, ಕಾರ್ಮಿಕರ ಹೀರೋ ಸಚಿವ ಸಂತೋಷ್ ಲಾಡ್ ಅವರು ಅನಾವಶ್ಯಕ ಯೋಜನೆಗಳನ್ನ ಅಂದ್ರೆ ಮಕ್ಕಳಿಗೆ ಪುಸ್ತಕದ ಟೂಲ್ ಕಿಟ್ಟು ಮತ್ತೆ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ಟು ಮತ್ತೆ ಉಚಿತ ಆರೋಗ್ಯ ತಪಾಸಣೆ, ಸಂಚಾರಿ ಕ್ಲಿನಿಕ್ ಅಡಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಏನು ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಯೋಜನೆಯಲ್ಲಿ ತಂದಂತಹ ಕಾರ್ಮಿಕರ ಇಲಾಖೆಯ ಪುಸ್ತಕ ಕಾಣಿಸ್ತಾ ಇದೆ ಮಂಜು, ಇದು ಕರೆಕ್ಟಾಗಿ ನೋಡ್ರಿ. ಇಲ್ಲಿ ಲಾಟ್ ಬಿದ್ದಿದೆ ನೋಡ್ರಿ, ತೋರಿಸಿ ಮಂಜೂರ, ದೂರದಿಂದ ತೋರಿಸಿ. ಲಾಟು ಕೆಜಿಗೆ 70 ರೂಪಾಯಿನಂಗೆ ಕಾಳ ಸಂತೆಯಲ್ಲಿ ಮಾರ್ದಂಗೆ ಮಾರ್ತಾ ಇದ್ದಾರೆ ಕಾರ್ಮಿಕ ಇಲಾಖೆಯ ಪುಸ್ತಕವನ್ನ. ಇದ್ರ ಬಗ್ಗೆ ಯಾರು ಇದನ್ನ ತನಿಖೆ ನಡೆಸ್ತಾರೆ, ಇದ್ರ ಜವಾಬ್ದಾರಿಯನ್ನ, ಇದ್ರ ಒಂದು ಹೊಣೆಯನ್ನ ಯಾರು ಹೊತ್ತಾರೆ ಅನ್ನೋದು ದಯವಿಟ್ಟು ಕಾರ್ಮಿಕ ಸಚಿವರು ಮತ್ತು ಕಾರ್ಮಿಕ ಅಧಿಕಾರಿಗಳು ಇದ್ರ ಹೊಣೆಯನ್ನ ಹೊರಬೇಕಾಗುತ್ತೆ. ನೋಡಿ ತೋರಿಸ್ತೀವಿ, ಇಲ್ಲಿ ನೋಡಿ ಲಾಟ್ ಗಟ್ಲೆ ಇದೆಲ್ಲ ಅದನ್ನೇ ನೋಡ್ರಿ, ಇವೆಲ್ಲ ಅದನ್ನೇ. ತೋರಿಸಿ ಮಂಜು ನೀಟಾಗೆ, ಚೀಲಗಳಿತ್ತಲ್ಲಿ ರೈತರ ನೋಡ್ತಾ ಇದೆಯಲ್ಲ, ನಾವು ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ 2-3 ವರ್ಷ ಆಯ್ತು ಅಂತೇಳಿ ಹಲವು ಬಾರಿ ಸುಮಾರು ಕರ್ನಾಟಕ ರಾಜ್ಯದಾದ್ಯಂತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ನೋಡಿದೆಲ್ಲ ಇದನ್ನೇ. ನೋಡ್ರಿ, ಲಾಟ್ ಗಟ್ಲೆ ತಂದು ಇಲ್ಲೇ ಮಾರ್ತಾ ಇದಾರೆ. ಕೆಜಿ 70 ರೂಪಾಯಿನಾಗೆ ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದೆಲ್ಲ ತೋರಿಸಿ ಮಂಜು, ಇಲ್ಲ ನೋಡಿ, ಇದೆಲ್ಲ ಫುಲ್ ಇದೇನೆ. ಮಾನ್ಯ ಕಾರ್ಮಿಕ ಸಚಿವರಿಗೆ 2-3 ವರ್ಷದಿಂದ ಸುಮಾರು 22-23ನೇ ಸಾಲಿನಿಂದ ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯದಾದ್ಯಂತ 1000ಕ್ಕೂ ಹೆಚ್ಚು ಕಾರ್ಮಿಕ